ರುದ್ರಭೂಮಿಯನ್ನು ಒಂದು 2.5 ಎಕರೆ ಈ ಜಾಗದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನನ್ನು ಮಾಡಿದ್ದೀರಿ. ಸೊ ಈ ಯೋಚನೆ ಹೇಗೆ ಬಂತು? ರುದ್ರಭೂಮಿ ಅಂದರೆ ಜನರಲ್ಲಿ ಇರುವ ಮುಖ್ಯ ಭಾವನೆ ಯಾವುದು ಅಂತಂದರೆ ಭಯ ಮತ್ತು ಅಸಹ್ಯ. ಇದು ಒಂದು ದಿನದ ಕಥೆ ಅಲ್ಲ. ಇಷ್ಟು ನಾವು ಈ ಒಂದು ಹಂತಕ್ಕೆ ಬರುವಾಗ ನಮಗೆ 10-12 ವರ್ಷ ಬೇಕಾಯಿತು. ಸತ್ಯ ಹರಿಶ್ಚಂದ್ರನ ಗುಡಿಸಲು ನೋಡಿದೆ ನಾನು. ಅದು ಗುಡಿಸಲು ಹೌದು. ಹರಿಶ್ಚಂದ್ರ ಆದಮೇಲೆ ನಮ್ಮ ರಾಜ ಹರಿಶ್ಚಂದ್ರನಿಗೆ ಅದು ಇದ್ದ ಅಥವಾ ಅವನು ಆ ಥರ ಒಂದು ಕನ್ವರ್ಟ್ ಆದಂದ್ರೆ ಅವನು ಗುಡಿನೇ ಆಯ್ತಲ್ಲ. ಅದು ಆ ಗುಡಿಸಲಲ್ಲಿದ್ದವನನ್ನು ನಾವು ಗುಡಿಯಲ್ಲಿಟ್ಟು ಪೂಜೆ ಮಾಡುವಂಥ ಒಂದು ಕಾನ್ಸೆಪ್ಟ್, ಆಗ ಗುಡಿಸಲು. ಅದು ಸಾವು ಅನ್ನೋದೊಂದು ಭಯ, ಸಾವಿನ ನಂತರದ ಇನ್ನೊಂದು ಭಯ, ಅದರಲ್ಲೂ ಕೂಡ ಒಂದು ರುದ್ರಭೂಮಿಯಲ್ಲಿ ಇರೋದು ಅನ್ನೋದು, ಇಲ್ಲಿ ಕಾಲ ಕಳೆಯೋದು ಅನ್ನೋದು ಮತ್ತೊಂದು ಭಯ. ಸತ್ತ ನಂತರ ಎಲ್ಲರೂ ಅದು ಎಲ್ಲಿ ಹೋಗ್ತಾರೆ ಯಾರಿಗೂ ಗೊತ್ತಿಲ್ಲ. ಉತ್ತಮ 10 ಯಾದಿಗ ಇದರಲ್ಲಿ ನಮ್ಮ ಫಸ್ಟ್ ಇತ್ತು. ನಮ್ಮದು ಕರ್ನಾಟಕದಲ್ಲೇ ಅತ್ಯಂತ ಶುದ್ಧವಾದ ಸ್ವಚ್ಛವಾದ ರುದ್ರಭೂಮಿ ಅಂತ ಹೇಳಿ. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ನಾವು ಶಿರಸಿಯ ಒಂದು ವಿಶಿಷ್ಟವಾದ ಸ್ಥಳದಲ್ಲಿ ಮಾಡ್ತಾ ಇದ್ದೀವಿ. ಈ ಸ್ಥಳಕ್ಕೆ ಯಾವ ರೀತಿಯ ವೈಶಿಷ್ಟ್ಯ ಇದೆ ಅನ್ನೋದನ್ನು ನಾವು ಹೋಗ್ತಾ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ನಾವು ಯಾವತ್ತೂ ನೋಡುವಂತಹ ಒಂದು ರುದ್ರಭೂಮಿಯನ್ನು ಇಲ್ಲಿ ರುದ್ರವೂ ಹೌದು, ಜೊತೆಗೆ ರಮಣೀಯವೂ ಹೌದು ಅನ್ನೋ ರೀತಿಯಲ್ಲಿ ಅದನ್ನು ಕಲ್ಪನಾತೀತವಾಗಿ ಟ್ರಾನ್ಸ್ಫಾರ್ಮ್ ಮಾಡಿರೋದು ನಿಸ್ಸಂಶಯ. ಅಂತಹ ಕಾರ್ಯಕ್ಕೆ ಕೈ ಹಾಕಿರುವಂತಹ ಶ್ರೀಯುತ VP ಹೆಗಡೆಯವರು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಿದ್ದಾರೆ. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡೋಣ. ನಮಸ್ಕಾರ. ನಿಮ್ಮ ಬಿಡುವಿಲ್ಲದ ಕೆಲಸದ ಮಧ್ಯೆಯೂ ನಮಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಪೂರ್ವಕವಾಗಿ ಭಗವದ್ಗೀತೆಯ ಈ ಪ್ರತಿಯನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಧನ್ಯವಾದ. ಮೊದಲಿಗೆ ನಮ್ಮ ಕಾರ್ಯಕ್ರಮದ ಆರಂಭದಲ್ಲೇ ಫಸ್ಟ್ ನಮ್ಮ ವೀಕ್ಷಕರಿಗೆ ಒಂದು ಕ್ಲಾರಿಟಿ ಕೊಡಿ. ಈ ಒಂದು ಯೋಚನೆ ಹೇಗೆ ಬಂತು? ಈ ಒಂದು ರುದ್ರಭೂಮಿಯನ್ನು ಒಂದು 2.5 ಎಕರೆ ಈ ಜಾಗದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನನ್ನು ಮಾಡಿದ್ದೀರಿ. ಸೊ ಈ ಯೋಚನೆ ಹೇಗೆ ಬಂತು? ಏನು ಕಲ್ಪನೆ? ಸಾಮಾನ್ಯವಾಗಿ ರುದ್ರಭೂಮಿ ಅಂದರೆ ಜನರಲ್ಲಿ ಇರುವ ಮುಖ್ಯ ಭಾವನೆ ಯಾವುದು ಅಂತಂದರೆ ಭಯ ಮತ್ತು ಅಸಹ್ಯ. ನಮ್ಮ ಸಂಸ್ಥೆ ಆ ದಿಶೆಯಲ್ಲಿ ಯಾರಿಗೂ ಇಲ್ಲಿ ಭಯ ಇರಬಾರ್ದು, ರುದ್ರಭೂಮಿ ಅಂದರೆ ಅಸಹ್ಯ ಇರಬಾರ್ದು, ಅದನ್ನು ಒಂದು ನಂದನವನದ ರೀತಿಯಲ್ಲಿ ರೂಪಿಸಬೇಕು ಅನ್ನುವ ಒಂದು ಕಲ್ಪನೆಯೊಂದಿಗೆ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಸಾಕಷ್ಟು ಯಶಸ್ವಿ ಕೂಡ ಆಗಿದ್ದೇವೆ ನಾವು. ಹೇಗೆ ಅಂತಂದರೆ ಇದು ಎಲ್ಲಿ ಬೇಕಲ್ಲಿ ಸುಟ್ಟು, ಎಲ್ಲಿ ಬೇಕಲ್ಲಿ ಹೆಣಗಳ ಎಲುಬಿನ ರಾಶಿ, ಬೂದಿಯ ರಾಶಿ, ಈ ಥರದನ್ನೆಲ್ಲ ನೋಡ್ತಾ ನಮಗೆ ಒಂದು ಸಮಾನ ಮನಸ್ಕ ಒಂದು 4-5 ಜನರಿಗೆ ಏನು ಅನ್ನಿಸ್ತು ಅಂತಂದರೆ, ಇದು ಹೀಗಿದ್ದರೆ ಚೆನ್ನಾಗಿರೋದಿಲ್ಲ, ಇದನ್ನು ಒಂದು ಉದ್ಯಾನವನ ರೀತಿಯಲ್ಲಿ ಅದನ್ನು ನಿರ್ಮಿಸಬೇಕು ಅನ್ನುವ ಧೋರಣೆಯೊಂದಿಗೆ ನಾವು ಕಾರ್ಯಪ್ರವೃತ್ತರಾದ್ವಿ. ಆ ನಂತರದ ದಿನಗಳಲ್ಲಿ ಹಿಂದೆ ಮತ್ತು ಏನೆಲ್ಲ ಮಾಡಿದ್ರಿ ಈ ಕೆಲಸದಲ್ಲಿ? ಏನೆಲ್ಲ ಮಾಡಿದ್ದಲ್ಲ, ಇಲ್ಲಿ ಸುತ್ತಮುತ್ತ ಇರುವಂತಹ ಜನರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಮೊದಲು ಇದನ್ನು ಕ್ಲೀನ್ ಮಾಡಿದ್ವಿ. ಈ ಜಾಗವನ್ನು ಕ್ಲೀನ್ ಮಾಡಿ ಆ ತದನಂತರದಲ್ಲಿ ಸತ್ತ ನಂತರ ಯಾವ ಒಂದು ಅನುಕೂಲಗಳಿರಬೇಕು ಅಂತ್ಯಕ್ರಿಯೆಗೆ, ಕುಟುಂಬದವರೆಲ್ಲ ಏನು ಮಾಡಿರ್ತಾರೆ, ದುಃಖದಲ್ಲಿರ್ತಾರೆ, ಅವರಿಗೆ ಆತಂಕ ಆಗಬಾರ್ದು. ಆತಂಕವನ್ನು ಕಡಿಮೆ ಮಾಡುವ ದೃಷ್ಟಿಯಲ್ಲಿ ನಾವು ಎಲ್ಲ ವಸ್ತುಗಳು ಅಂತ್ಯಕ್ರಿಯೆಗೆ ಬೇಕಾದ ಒಂದೇ ಕಡೆ ಸಿಗುವ ಹಾಗೆ ಮೊದಲು ವ್ಯವಸ್ಥೆ ಮಾಡಿದ್ವಿ. ನಂತರದ ದಿನಗಳಲ್ಲಿ ಒಂದೊಂದೇ ಜೋಡಿಸ್ಕೊಳ್ತಾ ಇದು ಸತ್ತ ನಂತರದ ಒಂದು ಇದಕ್ಕೆ ಸೀಮಿತ ಆಗಬಾರ್ದು. ನಮ್ಮ ಸಂಸ್ಥೆ ಜನರಲ್ಲಿ ಒಂದು ಇಲ್ಲಿ ಬಂದಾಗ ಹುರುಪು ಬರಬೇಕು. ಮಕ್ಕಳಿಂದ ಮುದುಕರವರೆಗೆ ಇಲ್ಲಿ ಯಾವುದೇ ಒಂದು ಭಯ ಮತ್ತು ಅಸಹ್ಯ ಇಲ್ಲದೆ ಓಡಾಡುವಂಥ ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ನೆಮ್ಮದಿ ಕುಟೀರ ಅಂತ ಮಾಡಿದ್ವಿ. ಆ ನೆಮ್ಮದಿ ಕುಟೀರದ ಕೆಲಸ ಏನು ಅಂತಂದರೆ, ಅಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಬಂದು ಕೂತು ಕಲಿತು ಯೋಗನೋ, ಶಾಸ್ತ್ರೀಯ ಸಂಗೀತನೋ ಅಥವಾ ಯಕ್ಷಗಾನನೋ ಕ್ಲಾಸುಗಳನ್ನು ಅಥವಾ ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಒಂದು ವಾತಾವರಣವನ್ನು ಮೊದಲು ಮಾಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಒಂದು ರಂಗಧಾಮ ಅಂಥೇಳಿ ಒಂದು 800 ಜನರ ಕೆಪ್ಯಾಸಿಟಿ ಇರುವಂತಹ ಒಂದು ರಂಗಧಾಮವನ್ನು ನಿರ್ಮಿಸಿದ್ವಿ. ಈಗ ಅಲ್ಲಿ ಸತತವಾಗಿ ಹೇಗಿದೆ ಅಂದರೆ, ಈಗ ಡಿಸೆಂಬರ್ ಕೊನೆಯವರೆಗೆ ಇನ್ನೂ 3 ತಿಂಗಳವರೆಗೆ ಅಲ್ಲಿ ಪ್ರತಿ ಆದಿತ್ಯವಾರ ಕಾರ್ಯಕ್ರಮ ನಮ್ಮ ನಿಗದಿ ಆಗಿದೆ ಈಗಾಗಲೇ. ಅಷ್ಟು ಜನಪ್ರಿಯವೂ ಆಗಿದೆ. ಇಷ್ಟೇ ಅಲ್ಲ, ನಮ್ಮ ನೆಮ್ಮದಿ ಕುಟೀರ ಮತ್ತು ರಂಗಧಾಮಗಳ ಒಂದು ವೈಶಿಷ್ಟ್ಯ ಅಂತಂದರೆ
ಬಹುಶಃ ಜಗತ್ತಿನ ದಾಖಲೆಯೂ ಆಗಿರಬಹುದು ಅದು. ಇಲ್ಲಿ 800 ಪುಸ್ತಕಗಳು ಈವರೆಗೆ ಬಿಡುಗಡೆಯಾಗಿದ್ದಾವೆ 10 ವರ್ಷಗಳಲ್ಲಿ. ಇದು ಬಹುಶಃ ನನಗೆ ಕರ್ನಾಟಕದಲ್ಲಂತೂ ಖಂಡಿತ ಎಲ್ಲೂ ಆಗಿಲ್ಲ ಅನ್ನೋದು ನನಗೆ ಖಾತ್ರಿಯಾಗಿ ಗೊತ್ತಿದೆ. ಇನ್ನು ಜಗತ್ತಿನ ವಿಷಯ ಬಿಡಿ, ಆಮೇಲೆ ನೋಡೋಣ. ಬಟ್ ಇಲ್ಲಿ ಆ ಒಂದು ಹೆಮ್ಮೆ ನಮಗಿದೆ. ಇದು ಶಿರಸಿ ಒಂದು ಸಾಂಸ್ಕೃತಿಕ ಕೇಂದ್ರವಾಗಲಿಕ್ಕೆ ನಮ್ಮ ಈ ರುದ್ರಭೂಮಿ ಕಾರಣವಾಯ್ತಲ್ಲ ಅನ್ನೋ ಹೆಮ್ಮೆ ಕೂಡ ನಮಗಿದೆ. ಹಾಗೆ ಮುಂದುವರಿತಾ ಇದ್ದೇವೆ. ಜನಸ್ನೇಹಿಯಾಗಿ ಜನರಿಗೆ ಏನು ಬೇಕೋ ಅದನ್ನು ಕಲ್ಪಿಸುವ ದಿಶೆಯಲ್ಲಿ ನಾವು ಇದನ್ನು ಬದುಕಿಗೆ ಹುರುಪು ತುಂಬಲಿಕ್ಕೆ ಏನೇನು ಬೇಕಪ್ಪ ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ನೀವೇ ಹೇಳಿದ್ರಿ, ಒಂದು ರುದ್ರಭೂಮಿ ಅಂದಾಗ ಭಯ, ಅಸಹ್ಯ, ಅಂಥದ್ರಲ್ಲಿ ಇಲ್ಲಿಗೆ ಮಕ್ಕಳು ಸಮೇತ ಬಂದು ಇಲ್ಲಿ ಒಂದು ಅವರಿಗೆ ಒಂದು ಪಾಸಿಟಿವ್ ವಾತಾವರಣವನ್ನು ನಿರ್ಮಾಣ ಮಾಡೋದು, ಈ ಟ್ರಾನ್ಸ್ಫಾರ್ಮೇಷನ್ನ ಕಥೆ, ಅದ್ರ ಜೊತೆಗೇನೆ ಅದಕ್ಕೆ ಬಂದಂತಹ ತಡೆಗಳು ಏನೆಲ್ಲ ಇತ್ತು? ಇದು ಒಂದು ದಿನದ ಕಥೆ ಅಲ್ಲ. ಇಷ್ಟು ನಾವು ಈ ಒಂದು ಹಂತಕ್ಕೆ ಬರುವಾಗ ನಮಗೆ 10-12 ವರ್ಷ ಬೇಕಾಯಿತು. ಮೊದಲು ಇಲ್ಲಿ ಯಾರೂ ಬರ್ತಿರಲಿಲ್ಲ. ಆಮೇಲೆ ಅವರ ಮನವೊಲಿಸಿ ಒಬ್ಬಿಬ್ಬ ಯಕ್ಷಗಾನದ ತಂಡದವರಿಗೆ, ಸಂಗೀತದವರಿಗೆ ಬಂದು ಇಲ್ಲೇ ಹೇಳ್ಕೊಡಿ, ನಾವೆಲ್ಲ ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳಿ ಮನವೊಲಿಸಿ ಅವ್ರನ್ನ ಕರೆತಂದಾಯಿತು. ಅವ್ರು ಬಂದಾಗ ಅವ್ರ ಪಾಲಕರು ಬರ್ಲಿಕ್ಕೆ ಹಿಡಿದ್ರು, ಆಮೇಲೆ ಊರಿನವರೆಲ್ಲ ಬರ್ಲಿಕ್ಕೆ ಹಿಡಿದ್ರು. ಈಗ ಅಷ್ಟಷ್ಟೇ ಆಗಿ ಮತ್ತು ನಮ್ಮ ಉದ್ದೇಶ ಬರೀ ಹೆಣ ಸುಡುವುದು ಅಲ್ಲಿ ಈ ಕಡೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು ಇಷ್ಟೇ ಅಲ್ಲ. ಇದರ ಹೊರತಾಗಿ ಜನರಲ್ಲಿ ಒಂದು ಜಾಗೃತಿ ಮಾಡಬೇಕು. ಈಗ ಅಂತ್ಯಕ್ರಿಯೆ ಮತ್ತು ಸ್ಮಶಾನ ಇಂಥ ವಿಚಾರಗಳೆಲ್ಲ ಬಂದಾಗ ಸಾರ್ವತ್ರಿಕವಾಗಿ ಸಾಮಾನ್ಯವಾಗಿ ಒಂಥರ ಮೂಢನಂಬಿಕೆಗಳು ಬಹಳ ಇರ್ತವೆ. ಆ ಮೂಢನಂಬಿಕೆಗಳನ್ನೆಲ್ಲ ಹೋಗಲಾಡಿಸ್ತಾ ಉದಾಹರಣೆಗೆ ನಿಮ್ಗೆ ಹೇಳಬೇಕಾದ್ರೆ, ಈಗ ಬಿದಿರಿನ ಗಳನೇ ಆಗಬೇಕು, ಚಟ್ಟ, ಅದು ಹೆಣ ಹೊರುವುದಕ್ಕೆ ಅನುಕೂಲ ಅನ್ನುವ ರೀತಿಯಲ್ಲಿ ಎಲ್ಲರ ಭಾವನೆ ಇರ್ತದೆ. ಅದಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ, ಇಲ್ಲ ನಮ್ಮ ಕಾಡು ಕಡಿಯೋದು ಬೇಡ, ಬಿದಿರನ್ನು ನಾಶ ಮಾಡೋದು ಬೇಡ, ನಾವು ಸ್ಟೀಲಿನ ಚಟ್ಟ ಮಾಡಿಸೋ ಅಂಥೇಳಿ ಮಾಡಿಸಾಯ್ತು. ಮೊದಲು ಒಪ್ಪಲಿಲ್ಲ ಜನ. ಆಮೇಲೆ ಅವರಿಗೆ ತಿಳುವಳಿಕೆ ಕೊಟ್ಟು ಈಗ ಬಿದಿರು ಕಡೀರಿ ಅಂದರೂ ಕಡಿಯೋದಿಲ್ಲ, ಸ್ಟೀಲಿನಲ್ಲೇ ಎಲ್ಲರೂ ತರ್ತಾ ಇದ್ದಾರೆ. ಈಗ ಈ ಥರದ ಅನೇಕ ಸುಧಾರಣೆಗಳನ್ನು ನಾವು ಮಾಡ್ತಾ ಹೋಗಿದ್ದೇವೆ. ಈ ವಿಚಾರ ಒಂದು ಕಡೆ ಆದರೆ, ಸಾವು ಅನ್ನೋದೊಂದು ಭಯ, ಸಾವಿನ ನಂತರದ ಇನ್ನೊಂದು ಭಯ, ಅದರಲ್ಲೂ ಕೂಡ ಒಂದು ರುದ್ರಭೂಮಿಯಲ್ಲಿ ಇರೋದು ಅನ್ನೋದು, ಇಲ್ಲಿ ಕಾಲ ಕಳೆಯೋದು ಅನ್ನೋದು ಮತ್ತೊಂದು ಭಯ. ಈ ಮುಖ್ಯವಾಗಿ ಈ ಭಯದ ಸುತ್ತ ನಾವು ಮಾತಾಡೋದಾದರೆ, ಸುಮ್ಮನೆ ನಾನು ಕುತೂಹಲಕ್ಕೆ ಕೇಳ್ತಾ ಇರೋದು, ನಾವು ಯಾರೇ ಇದಾದರೂ ಅಷ್ಟೊಂದು ಹೆಣಗಳು ಬರ್ತವೆ, ಅಷ್ಟೊಂದು ಜನರ ಸಾವನ್ನು ಈ ಸ್ಥಳ ನೋಡಿರುತ್ತದೆ ಅಲ್ಲಿ, ಅಥವಾ ಅವರ ಕ್ರಿಮೇಷನನ್ನು ನೋಡಿರ್ತದೆ. ಎಲ್ಲರಿಗೂ ಏನಾಗೋದು ಅಂತಂದರೆ, ಸತ್ತ ನಂತರದ ಇದೇನಿರುತ್ತೆ, ಒಂದು ಆತ್ಮಗಳಿರ್ಬೋದು, ಕಾಟಗಳಿರ್ಬೋದು, ಇತ್ಯಾದಿ ಗೊತ್ತಿಲ್ಲದ ಅನೇಕ ಸಂಗತಿಗಳು, ಹೌದು, ಒಂದು ಕಲ್ಪನೆಗಳಿರ್ಬೋದು ಅಥವಾ ಕಲ್ಪನಾತೀತವಾಗಿರ್ಬೋದು. ಅದ್ರ ಬಗ್ಗೆ ಹೇಳಿ, ಅಥವಾ ಅದರದ್ದು ಏನಾದರೂ ಅನುಭವಗಳಿದೆಯಾ ಅಂತ ಹೇಳಿ. ಅದನ್ನ ನೀವು ನಂಬ್ತೀರಾ ಅಂತ ಮೊದಲು ಹೇಳಿ. ಇಲ್ಲಿ ನಂಬಿಕೆಯ ಪ್ರಶ್ನೆ ಬೇರೆ. ಯಾಕೆಂದ್ರೆ ಒಬ್ಬೊಬ್ಬರ ನಂಬಿಕೆ ಒಂದೊಂದು ನಮೂನೆ ಇರೋದು. ನಾವೇನು ಅಂದ್ಕೊಂಡಿದ್ದೇವೆ ಅಂದರೆ, ಇಷ್ಟು ಸುಲಭವಾಗಿ ಇಲ್ಲಿ ಓಡಾಡ್ತಾ ನಾವು 8-10 ವರ್ಷ ಕೆಲಸ ಮಾಡಿದಾಗ ನಮ್ಗೆ ಯಾವುದೇ ಕೆಟ್ಟ ಅನುಭವಗಳಾಗಿಲ್ಲ ಅಂದಮೇಲೆ, ಅಂದರೆ ನಮ್ಮ ಮನಸ್ಸು ದೃಢವಾಗಿದ್ದರೆ, ಸತ್ತ ನಂತರ ಎಲ್ಲರೂ ಅದು ಎಲ್ಲಿ ಹೋಗ್ತಾರೆ ಯಾರಿಗೂ ಗೊತ್ತಿಲ್ಲ. ಡಿ ವಿ ಜಿಯವರು ಒಂದು ಮಾತು ಹೇಳ್ತಾರೆ, ಸತ್ತ ನಂತರ ಸ್ವರ್ಗವೋ ನರಕವೋ, ಭೂತವೋ ಪಿಶಾಚಿಯೋ, ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಈ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾರಿಗೂ ಗೊತ್ತಿಲ್ಲದಿರೋ ವಿಷಯ ನಾವ್ಯಾಕೆ ಅಷ್ಟು ತಲೆ ಕೆಡಿಸ್ಕೋಬೇಕು, ಮೊದಲನೇ ಪಾಯಿಂಟ್. ಇದು ಯಾರಿಗೂ ನಿರ್ದಿಷ್ಟವಾಗಿ ಇಲ್ಲಿ ಇಷ್ಟು ಏನೋ ಅನಾಹುತ ಆಗ್ತದೆ, ಮತ್ತೊಂದು ಆಗ್ತದೆ ಅಂತ ಯಾರು ಹೇಳಿದ್ದಿದ್ದೇ ನಮಗೆ ಭಯ ಆಗ್ತಿತ್ತೇನೋ. ಈವರೆಗೆ ಯಾರು ಆ ಥರ ಒಂದು ವರದಿ ಎಲ್ಲೂ ಆಗಿಲ್ಲ. ಇಷ್ಟೇ ಅಲ್ಲ, ಈಗಂತೂ ಏನಾಗಿದೆ ಅಂದರೆ, ಇದೇನು ಎಲ್ಲರಿಗೂ ಸಾವು ಬರ್ತದೆ, ನಾವು ಅದನ್ನು ಜನರ ತಲೆಯಲ್ಲಿ ತುಂಬೋದು ಅದೇ ವಿಚಾರವನ್ನು. ಯಾರೂ ಸಾವಿನಿಂದ ತಪ್ಪಿಸ್ಕೊಂಡವ್ರು ಇವತ್ತಿನವರಿಗೆ ಎಲ್ಲೂ ಸಿಕ್ಕಿಲ್ಲ. ನಿಮಗೆ ಚಿರಂಜೀವಿಗಳು ಅಂತ ಎಲ್ಲೂ ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಬಹುಶಃ ಅದು ಆ ಒಂದು ವ್ಯವಸ್ಥೆ ಬರಲಿಕ್ಕೂ ಸಾಧ್ಯ ಇಲ್ಲ. ಸತ್ತರೆ ಮಾತ್ರ ಈ ಜೀವನ ಅಥವಾ ಈ ಜಗತ್ತು ಸುಂದರವಾಗಿರ್ತದೆ. ಆ ದೃಷ್ಟಿಯಿಂದ ನಾವು ಈಗ ಒಂದು ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದೇವೆ ಇಲ್ಲೊಂದು, ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದಕ್ಕೆ ಸತ್ಯಂ ಶವಂ ಸುಂದರಂ ಅಂತ ಹೆಸರಿಡ್ತಾ ಇದ್ದೇವೆ. ಸತ್ಯಂ ಶಿವಂ ಸುಂದರಂ ಅಲ್ಲ, ಸತ್ಯಂ ಶವಂ ಸುಂದರಂ. ಅಂದರೆ ಸತ್ಯ ಮತ್ತು ಶಿವ ಮತ್ತು ಸೌಂದರ್ಯ ಇದಕ್ಕೇನು ಕಾಂಟ್ಯಾಕ್ಟ್ ಇದೆಯೋ, ಶವನೂ ಅಷ್ಟೇ ಸುಂದರವಾದದ್ದು, ಶವನೂ ಅಷ್ಟೇ ಪವಿತ್ರವಾದದ್ದು, ದೇವರ ಸಮಾನವಾದದ್ದು. ಯಾಕೆಂದರೆ ಈ ಜಂಜಡಗಳಿಂದ ಆತ ಮುಕ್ತ ಆಗಿ ಒಬ್ಬ ಮನುಷ್ಯ ಇಲ್ಲಿಂದ ಹೋಗ್ತಾನೆ ಅಂತಂದರೆ, ಇನ್ನು ಮುಂದೆ ನಮ್ಮಂತಹ ಇಲ್ಲೇನು ಬದುಕಿರ್ತೇವೆ ಅವರೇ ಇರುವಂತಹ ಜಂಜಡ ಅವರಿಗೆ ಇರೋದಿಲ್ಲ. ಆದಾಗ ಅವನಷ್ಟ ಪುಣ್ಯವಂತರು ಇನ್ಯಾರು? ಅದು ನಮ್ಮ ತಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಆ ದೃಷ್ಟಿಯಿಂದ ಸತ್ಯಂ ಶವಂ ಸುಂದರಂ. ಹೀಗೆ ಈ ಎಲ್ಲ ದೃಷ್ಟಿಕೋನಗಳಿಂದ ವಿಚಾರ ಮಾಡ್ತಾ ಏನೋ ಒಂದು ನಡೆಸ್ಕೊಳ್ತಾ ಇದ್ದೇವೆ. ಮತ್ತು ಜನರ ಪ್ರೋತ್ಸಾಹ ಸಾಕಷ್ಟು ಸಿಗ್ತಾ ಇದೆ. ಹಾಗೆ ಪ್ರಗತಿ ಸಾಧಿಸ್ತಾನೇ ಇದ್ದೇವೆ. ನಮಗೇನದ್ರಿಂದ ನಿರಾಶೆ ಆಗಿಲ್ಲ. ಓಕೆ, ಮತ್ತೆ ಯಾವುದೇ ಭಯ ಕಾಡಿಲ್ಲ ಈವರೆಗೆ. ಒಂದೇ ಒಂದು ಇನ್ಸಿಡೆಂಟ್ ಕೂಡ ಆ ಥರದ್ದು ಏನೂ ಬಂದಿಲ್ಲ, ಯಾವಾಗಲೂ ಬಂದಿಲ್ಲ.
ಆ ಥರದ್ದು ಸುದ್ದಿಯನ್ನು ಹಬ್ಸಿದವರಿದಾರ ಇದ್ದಾರೆ ಸಾಕಷ್ಟು ಜನ. ಅಲ್ಲಿ ಯಾಕೆ ಹೋಗ್ತೀರಿ, ಅಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರೆ ನಾಳೆ ಏನಾದ್ರು ಜ್ವರ ಬಂದರೆ ನಿಮಗೆ, ಅಥವಾ ಇದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಏನೇನು ಇದಾವ ಗೊತ್ತಿಲ್ಲ ಅನ್ನೋದನ್ನು ಆ ಥರ ಅದು ಆ ಧ್ವನಿ ಬಹಳ ಕ್ಷೀಣವಾಗಿತ್ತು. ನಮ್ಮ ಯಾಕೋ ನಮ್ಮ ಈ ಕ್ಷೇತ್ರವೇ ಬಹುಶಃ ಎಲ್ಲ ಶಿಕ್ಷಣ ಕಲಿತವರ ಅಥವಾ ಒಂದು ಸುಸಂಸ್ಕೃತರ ಪ್ರದೇಶ ಇದು. ಆ ದೃಷ್ಟಿಯಿಂದ ಬಹುತೇಕ ಅಂಥದ್ದು ಬಹಳ ಕ್ಷೀಣವಾಗಿ ಒಂದೆರಡು ಅಪವಾದಕ್ಕಾಗಿ ಬಂದಿರಬಹುದು. ಅದನ್ನು ನಾವು ಹಾಗೆ ಅದನ್ನು ಅಲ್ಲಲ್ಲೇ ಅದನ್ನು ಮುಗಿಸ್ಕೊಂಡು ಮುಂದುವರಿತಾ ಇದ್ದೇವೆ. ಅದೇನು ಗಟ್ಟಿ ಧ್ವನಿ ಅಲ್ಲ ಯಾವುದು. ಹಾಗಾದ್ರೆ ಇಲ್ಲಿನ ಊರಿನವರ ಸಹಕಾರ ಸಾಕಷ್ಟಿದೆ. ಎಲ್ಲರೂ ಪ್ರತಿಯೊಬ್ಬರಿಗೆ ನಾವು ನಿಮ್ಮ ಒಂದು ಅತ್ಯಂತ ಧೈರ್ಯವಾಗಿ ಮತ್ತು ಹೆಮ್ಮೆಯಿಂದ ಹೇಳಬೇಕು ಅಂದರೆ ಎಲ್ಲ ಸಾಧ್ಯವಾಗಿದ್ದು ಸುಮಾರು ಒಂದು 6-7 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ ಇಲ್ಲಿ. ಅಷ್ಟಾದ್ದು ಕೂಡ ಎಲ್ಲರ ಸಹಕಾರದಿಂದ, ಎಲ್ಲರ ದೇಣಿಗೆಯಿಂದ, ಅದರಲ್ಲಿ 5 ರೂಪಾಯಿ ದೇಣಿಗೆಯಿಂದ ಹಿಡಿದು ನಮಗೆ 40 ಲಕ್ಷದವರೆಗೆ ದೇಣಿಗೆ ಕೊಟ್ಟವರಿದ್ದಾರೆ. ಅದರಲ್ಲಿ ಎಲ್ಲರೂ ಸೇರಿದ್ದಾರೆ. ಎಲ್ಲರ ಸಹಕಾರ ಇದೆ ಇದಕ್ಕೆ, ಮತ್ತು ಅಷ್ಟು ಪ್ರೀತಿಯಿಂದ ಬರ್ತಾರೆ, ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಒಂದು ಯೋಜನೆಯನ್ನು ಕೂಡ ಮಾಡಿದ್ದೇವೆ ಅದಕ್ಕೆ. ನಮ್ಮ ಇಲ್ಲಿಯ ಮೇಂಟೆನೆನ್ಸ್ಗೆ ಅಂತೇಳಿ ವಾರ್ಷಿಕವಾಗಿ ಒಂದು ದಿನದ ಖರ್ಚನ್ನು ವಹಿಸ್ಕೊಳ್ಳುವಂಥವ್ರು 365 ಜನ ಸಿಕ್ಬಿಟ್ರೆ ನಮಗೆ ಸಾಕಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ಕೀಮ್ ಮಾಡಿದ್ವಿ. ಅದು ಇಷ್ಟು ಅಭೂತಪೂರ್ವವಾಗಿ ಯಶಸ್ವಿ ಆಯಿತು ಅಂದರೆ ನಾ ಮುಂದು ಅಂತೇಳಿ ರಿಕ್ಷಾ ಡ್ರೈವರು ಅಥವಾ ಅದಕ್ಕೂ ಅಂದರೆ ಅವ್ರನ್ನ ಒಂದು ಇದಕ್ಕೆ ಹೇಳ್ತಾ ಇರೋದಲ್ಲ, ಅಷ್ಟು ಸಣ್ಣ ಮಟ್ಟದ ಆದಾಯ ಇರುವವರು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಬ್ಬರ ಹತ್ರ ಆಗದೇ ಇರೋ 2-3 ಜನ ಸೇರಿಕೊಂಡು ಒಬ್ಬೊಬ್ಬರು ಸದಸ್ಯತ್ವ ತಗೊಳ್ತಾ ಇದ್ದಾರೆ. ಈ ಕಾರಣದಿಂದ ನಮಗೆ ಹಣಕಾಸಿನ ತೊಂದರೆ ಯಾವತ್ತೂ ಬಂದೇ ಇಲ್ಲ. ಒಂದು ಆ ದೃಷ್ಟಿಯಿಂದ ನಾವು ಒಂದು ಒಳ್ಳೆ ಪ್ರೀತಿಯಿಂದ ಇದನ್ನು ನೋಡ್ಲಿಕ್ಕೆ ನಮಗೊಂದು ಹುರುಪು ಬರಲಿಕ್ಕೆ ಸಾಧ್ಯ ಆಗಿದೆ. ನೀವು ಸ್ವಾರ್ಥಿಗಳು ಅಂತ ಅನ್ಸುತ್ತೆ ನನಗೆ. ಇರ್ಬೋದು. ಯಾಕೆ ಅಂತ ಕೇಳಲಿಲ್ಲ ನೀವು? ಯಾಕೆ ಅಂತ ಕೇಳೋದು ಬೇಡ, ನಾವು ಸ್ವಾರ್ಥಿಗಳು ಹೌದು. ಅದ್ಯಾಕೆ ಬರೀ ಶಿರಸಿಯವರು ಮಾತ್ರ ಈ ಲಾಭ ಅಂತ? ಅಲ್ಲಿ ನಮಗೊಂದು ಮಿತಿ ಇದೆ, ಯಾರಿಗೇ ಆದ್ರೂ. ನೋಡಿ ಪ್ರೇರಿತರಾದವರು ಇದ್ದಾರ. ಮನೆ ಗೆದ್ದು ಮಾರು ಗೆಲ್ಲು ಅಂತಾರಲ್ಲ, ಮೊದಲು ಇಲ್ಲಿ ಮಾಡೋಣ, ಒಂದು ಮಾದರಿಯಾಗಿ ತೋರಿಸೋಣ. ಈಗ ಒಂದು ಪತ್ರಿಕೆಯವರು ಈಗೊಂದು 4-5 ವರ್ಷಗಳ ಹಿಂದೆ ರಾಜ್ಯ ಮಟ್ಟದ ಒಂದು ಸರ್ವೆ ಮಾಡಿದರು. ಉತ್ತಮ ರುದ್ರಭೂಮಿಯ ನಿರ್ವಹಣೆಯ ಬಗ್ಗೆ ಒಂದು ಬಂತು. ಆವಾಗ ಉತ್ತಮ 10 ಯಾದಿಗ ಇದರಲ್ಲಿ ನಮ್ಮ ಫಸ್ಟ್ ಇತ್ತು. ನಮ್ಮದು ಮೊದಲನೇದು ನಮ್ಮದು ಕರ್ನಾಟಕದಲ್ಲೇ ಅತ್ಯಂತ ಶುದ್ಧವಾದ ಸ್ವಚ್ಛವಾದ ರುದ್ರಭೂಮಿ ಅಂಥೇಳಿ. ಅದನ್ನು ನಾವು ಅದರಿಂದ ಕೆಳಗಿಳಿಬಾರ್ದು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನು ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋಕೆ ಬಿಟ್ಟರೆ ಅದಕ್ಕೂ ಕೆಳಗಿಳಿಬಾರ್ದಲ್ಲ, ಇನ್ನಷ್ಟು ಉನ್ನತೀಕರಣಬೇಕು. ಆ ಕಾರಣಕ್ಕೆ ಮಾದರಿ ನಿಮಗೆ ಸಹಜವಾಗಿ ಪ್ರೇರಣೆ ನಿಮ್ಗೆ ಸಿಕ್ಕಿದ್ದ, ಅಥವಾ ಬೇರೆಲ್ಲಾದರೂ ನೀವು ಇದನ್ನು ಗಮನಿಸಿ ಇದರ ಒಂದು ಪ್ರೇರಣೆ ಸಿಕ್ತ? ಎಲ್ಲೂ ಗಮನಿಸಿದ್ದಕ್ಕಿಂತ ಮುಖ್ಯವಾಗಿ ಇಲ್ಲಿ ಡಾಕ್ಟರ್ ಎನ್ ಪಟವರ್ಧನ್, ಆಮೇಲೆ ಕಾಶಿನಾಥ್ ಮೋಡಿ ಅವರೆಲ್ಲ, ಈಗ ಅವ್ರಿಗೆ ಕಾಶಿನಾಥ್ ಮೋಡಿ ಅವರಿಗೆ 96 ವರ್ಷ ಈಗ ಇದ್ದಾರೆ ಅವರಿನ್ನು. ಅವ್ರಿಗೆ ಡಾಕ್ಟರ್ ಎನ್ ಪಟವರ್ಧನ್ ಈಗಿಲ್ಲ. ಆಮೇಲೆ ಬಪ್ಪನಹಳ್ಳಿ ಬ್ರದರ್ಸ್ ಅಂತ ಇಲ್ಲಿದ್ದಾರೆ. ಅವರೆಲ್ಲ ಸೇರಿ ಏನು ಮಾಡಿದರು, ಇಲ್ಲಿ ಎಲ್ಲಿ ಕಂಡಲ್ಲಿ ಸುಡ್ತಾ ಇದ್ರಲ್ಲ, ಈ ಅಸಹ್ಯಕರ ವಾತಾವರಣ ಬೇಡ, ಅದನ್ನ ಎಲ್ಲರೂ ಒಂದು ಕಡೆ ಮಾಡುವ ಅಂತ ಒಂದು ಸಣ್ಣ ಸಮಿತಿ ಟೈಪ್ ಮಾಡಿಕೊಂಡ್ರು. ಅದನ್ನು ಮಾಡಿಕೊಂಡು ಎಲ್ಲ ಜನರ ಹತ್ರ ದೇಣಿಗೆ ತೊಗೊಂಡು ಕಂಪೌಂಡ್ ವಾಲ್ ಹಾಕೋದು ಇದು ಅಲ್ಲಿಂದ ಶುರುವಾಯಿತು. ಈ ಅಸಹ್ಯಗಳು ಹೋಗಬೇಕು ಅನ್ನೋ ಕಾರಣಕ್ಕೆ ಒಂದೊಂದೇ ಜೋಡಿಸ್ಕೊತ ಈ ಒಂದು ಮಟ್ಟಕ್ಕೆ ಬಂತು. ಇದು ಪ್ರೇರಣೆ ಅಂತ ಅನ್ನೋದಕ್ಕಿಂತಲೂ ನಮ್ಮ ಊರಿನ ಒಂದು ರುದ್ರಭೂಮಿ ಹೀಗಿದ್ರೆ ಚೆಂದ ಅಂತ ಒಂದು ಸುಮ್ಮನೆ ಒಂದು ಆಲೋಚನೆ ಬಂತು. ದೇವಸ್ಥಾನದ ಟೈಪ್ ಯಾಕೆ ಆಗಬಾರ್ದು, ಇದೊಂದು ಪವಿತ್ರ ಕ್ಷೇತ್ರ ಯಾಕೆ ಆಗಬಾರ್ದು, ರುದ್ರ ದೇವರಲ್ವಾ, ರುದ್ರ ದೇವಸ್ಥಾನ ಅದು, ಆ ಟೈಪ್ ಮಾಡುವ ಅನ್ನೋ ಒಂದು ಇದರಲ್ಲಿ ಹೊರಟ್ವಿ ನಾವು. ಅದಕ್ಕೆ ಎಲ್ಲರ ಸಹಕಾರನೂ ಸಿಕ್ತು. ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಸಮಿತಿಯಲ್ಲಿರುವ ಸದಸ್ಯರ ಸರಾಸರಿ ವಯಸ್ಸು 75. ನಮಗೊಂದು ವಿಷಾದದಿಂದ ಹೇಳಬೇಕಾದ್ದೇನೆಂದರೆ ಈಗಿನ ಯುವಕರು ಇದಕ್ಕೆ ಮುಂದೆ ಬರ್ತಾ ಇಲ್ಲ. ಮುಂದೇನು ಅನ್ನೋ ಒಂದು ಪ್ರಶ್ನೆ ಇವತ್ತಿಗೂ ನಮ್ಗೆ ಕಾಡ್ತಾ ಇದೆ. ನಾವೆಲ್ಲ ಹಿಂದೆ ಸರಿದ ಮೇಲೆ ಮುಂದಿನ ಕತೆ ಏನು ಅನ್ನೋದು ಒಂದು ನಮಗೆ ಕಾಡ್ತಾ ಇದೆ ಇವತ್ತಿಗೂ. ಮುಂದೆ ಗೊತ್ತಿಲ್ಲ. ಹೇಗೆ ಮನುಷ್ಯನ ಜೀವನ ಮುಂದೇನು ಅಂತ ಕೇಳಿದರೆ ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ವ? ಇದು ಅದೇ ಥರ ಅದೇನು ಹಾಗೆ ಇರೋದಿಲ್ಲ. ಇಂದಿರಾ ಗಾಂಧಿ ಸತ್ತಾಗ ದೇಶ ಹೋಗೇ ಹೋಯ್ತು ಅಂತಿದ್ರು, ಮತ್ತೊಬ್ರು ಯಾರೋ ಬಂದರು, ಅವ್ರು ಸತ್ತಾಗ ಇನ್ನೊಬ್ಬರು ಬಂದರು, ಬರ್ತಾರೆ ಬಿಡಿ, ಆ ಒಂದು ಆಶಾಭಾವನೆ ಇದೆ ನಮಗೆ. ಮತ್ತು ಇದು ಊರಿಗೆ ಬೇಕಾಗಿರೋದಾದ್ದರಿಂದ ಸಹಜವಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಯಾರೊಬ್ಬರು ಬರ್ತಾರೆ, ಆ ಒಂದು ಧೈರ್ಯ ಇದೆ. ಮತ್ತು ಇದೇನು ಕೆಟ್ಟ ಕೆಲಸ ಅಲ್ವಲ್ಲ, ಪವಿತ್ರ ಕೆಲಸ, ಯಾರೊಬ್ಬರು ಬರ್ತಾರೆ. ನಾವು ಮಾಡಿಡುವಷ್ಟು ನಮ್ಮ ಕೈಲಾದಷ್ಟನ್ನು ಮಾಡಿಡೋದು, ಆಮೇಲೆ ಮುಂದವರಿಗೆ ಅದನ್ನು ಹಸ್ತಾಂತರಿಸೋದು ಸಹಜವಾಗಿ. ಟಾಪ್ 10ನಲ್ಲಿ 10 ಉತ್ತಮ ರುದ್ರಭೂಮಿಗಳಲ್ಲಿ ಮೊದಲನೇ ಸ್ಥಾನ ಸಿಕ್ಕಿದೆ ಅಂತ ಹೇಳಿದ್ರೆ, ಸಹಜವಾಗಿಯೇ ರಾಜ್ಯದ ಹಲವಾರು ಸ್ಥಳಗಳಿಂದ ನಿಮ್ಮ ಇದರ ಮೇಲೆ ಗಮನ ಬಿದ್ದಿರುತ್ತೆ. ಖಂಡಿತವಾಗಿ ನೀವು ಇಲ್ಲಿ ಬಂದು ಈ ಮಾಡೆಲನ್ನು ನೋಡಿ, ಈ ಮಾದರಿಯನ್ನು ನೋಡಿದವರು ಇದನ್ನು ನಮ್ಮಲ್ಲೂ ಮಾಡಬೇಕು ಅಂತ ಪ್ರಯತ್ನ ಪಡುವವರು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ, ಮಾಡ್ತಿದ್ದಾರೆ, ಬರ್ತಾರೆ. ತಿಂಗಳಿಗೆ ಒಬ್ಬಿಬ್ಬರಾದರೂ ಇಲ್ಲಿ ವಿಸಿಟರ್ಸ್ ಬಂದು ಬೇರೆ ಬೇರೆ ಊರಿನವರು ನಿಮ್ಮ ರುದ್ರಭೂಮಿಯ ಬಗ್ಗೆ ಕೇಳಿದ್ದೇವೆ, ಅದನ್ನು ನೋಡ್ಕೊಂಡು ಹೋಗೋಣ ಬಂದ್ವಿ, ನಮ್ಮ ಊರಿನಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ಭಾಳ. ಈಗ ಹೊನ್ನಾವರದವರು ಬಂದರು,
ಬನವಾಸಿಯವರು ಬಂದರು, ಆಮೇಲೆ ಕುಮಟಾದವರು ಬಂದರು, ಅಂಕೋಲಾದವರು ಬಂದರು. ಇವರೆಲ್ಲ ಬಂದು ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬರುವ ಸಮಸ್ಯೆಗಳೇನೆಂದರೆ ಲೇಬರ್ ಸಮಸ್ಯೆ. ಲೇಬರ್ ಅಂದರೆ ಈಗ ಅಂತ್ಯಕ್ರಿಯೆಗೆ ಬೇಕಾಗುವ ಏನು ಸಿಬ್ಬಂದಿಗಳಿರ್ತಾರೆ ಅವರು ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ, ಯಾರೂ ಒಪ್ಪೋದಿಲ್ಲ ಅದಕ್ಕೆ ಅಂಥ ಜನರನ್ನು ಹುಡುಕಿ ಅವ್ರನ್ನ ಇಟ್ಕೊಳ್ಳೋದು, ಇಡೀ ಒಂದು ವ್ಯವಸ್ಥೆಯನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟದಾಯಕವಾದಂಥ ಒಂದು ಕೆಲಸ. ಅದೊಂದು ಆಯಿತು ಅಂದರೆ ಈ ಸುಲಭದಲ್ಲಿ ಎಲ್ಲವೂ ಆಗ್ತದೆ. ಬಾಕಿ ಎಲ್ಲದನ್ನೂ ಮಾಡ್ಬೋದು. ನಾವು ರಂಗಮಂದಿರ ಮಾಡ್ಬೋದು, ಅದನ್ನು ಮೇಂಟೈನ್ ಮಾಡ್ಬೋದು, ಆಫೀಸ್ ಮೇಂಟೈನ್ ಮಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು. ಆದರೆ ಇದನ್ನು ಮೇಂಟೈನ್ ಮಾಡುವಾಗ ಅದೊಂದು ದೊಡ್ಡ ರಿಸ್ಕ್ ಇದೆ ಎಲ್ಲ ಕಡೆ. ಹಾಗಾಗಿ ಭಾಳ ಜನ ಸಕ್ಸಸ್ ಆಗೋದಿಲ್ಲ. ನಾವು ಆ ದಿಶೆಯಲ್ಲಿ ಸ್ವಲ್ಪ ಅದೃಷ್ಟವಂತರು ಕೆಲವರು ಸಿಕ್ಕಿದ್ದಾರೆ ನಮಗೆ, ನಾವು ಮಾಡ್ತಾ ಇದ್ದೇವೆ. ಅವರು ಎಲ್ಲರೂ ಬಿಟ್ಟು ಹೋದ್ರು ಅಂದ್ರೆ ನಮಗೂ ಅದೇ ಪ್ರಶ್ನೆ ಕಾಡ್ತದೆ, ಇದನ್ನು ಮೇಂಟೈನ್ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಕಾಡ್ತದೆ. ಹಾಗೆ ಯಾರೂ ವಿಶೇಷವಾಗಿ ಧೈರ್ಯ ಮಾಡೋದಿಲ್ಲ ಇದನ್ನು. ಯಾವತ್ತು ಅದು ಈ ಸ್ಮಶಾನ ವೈರಾಗ್ಯ ಅಂತ ಒಂದು ಶಬ್ದ ಕೇಳಿರ್ಬೋದು ನೀವು. ಅದು ಬಂದಾಗ ಎಲ್ಲರಿಗೂ ಅನ್ನಿಸ್ತದೆ ಇದು ನಮ್ಮೂರಿನಲ್ಲಿ ಮಾಡಬೇಕು, ಇದು ಇಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಇಲ್ಲಿಂದ ಗೇಟ್ನಿಂದ ಹೊರಗೆ ಹೋದ್ಮೇಲೆ ಮತ್ತೆ ಯಥಾ ಪ್ರಕಾರ ಜಂಜಡದಲ್ಲಿ ಬಿದ್ದು ಬಿಡ್ತಾರೆ. ಗಾಳಿ ಇಲ್ಲದ ಬಲೂನು ಆಗ್ತಾ ಹೋಗ್ತದೆ. ಹಾಗೆ ಈಗ ಇದಲ್ಲದೆ ಬೇರೆ ಪ್ರಯತ್ನಗಳೇನೆಲ್ಲ ಮಾಡ್ತಾ ಇದ್ದೀರಿ? ಈಗ ಇಷ್ಟು ದಿವಸ ಏನಾಗಿತ್ತು, ನಮಗೆ ಅಂತ್ಯಕ್ರಿಯೆ ಅಲ್ಲಿವರೆಗಿನ ಒಂದು ಹಂತ. ಈಗ ಮುಂದೆ ಮತ್ತೊಂದು ಕಟ್ಟಡವನ್ನು ಕಟ್ತಾ ಇದ್ದೇವೆ. ಅದು ಏನು ಅಂದರೆ ಇಲ್ಲಿಯೇ ಅಂತ್ಯಕ್ರಿಯೆ ನಂತರ 9, 10, 11, 12ನೇ ದಿವಸ ಎಲ್ಲ ಮಾಡ್ತಾರಲ್ಲ ವೈಕುಂಠ ಸಮಾರಾಧನೆ ಸಮೇತ, ಅದೆಲ್ಲವೂ ಇಲ್ಲೇ ಆಗಲಿ ಅನ್ನೋ ಕಾರಣಕ್ಕೆ ಒಂದೇ ಕಂಪೌಂಡ್ನಲ್ಲಿ ಎಲ್ಲವೂ ಸಿಗಲಿ ಅನ್ನೋ ಅನ್ನೋ ಒಂದು ಕೈಗೆತ್ಕೊಂಡಿದ್ದೇವೆ. ಈಗ ಸ್ನಾನಗೃಹ, ಅಡುಗೆ ವ್ಯವಸ್ಥೆ, ಹಾಲು ಎಲ್ಲ ಇರ್ತದೆ ಅದರಲ್ಲಿ. ಅಲ್ಲಿ ಸತ್ಯ ಹರಿಶ್ಚಂದ್ರನ ಗುಡಿಸಲು ನೋಡಿದೆ ನಾನು. ಅದು ಗುಡಿಸಲು ಹೌದು. ಹರಿಶ್ಚಂದ್ರ ಆದಮೇಲೆ ನಮ್ಮ ರಾಜ ಹರಿಶ್ಚಂದ್ರನಿಗೆ ಅದು ಇದ್ದ, ಅಥವಾ ಅವನು ಆ ಥರ ಒಂದು ಕನ್ವರ್ಟ್ ಆದಂದ್ರೆ ಅವನು ಗುಡಿನೇ ಆಯ್ತಲ್ಲ ಅದು. ಹೌದು. ಆ ಗುಡಿಸಲಲ್ಲಿದ್ದವನನ್ನು ನಾವು ಗುಡಿಯಲ್ಲಿಟ್ಟು ಪೂಜೆ ಮಾಡುವಂಥ ಒಂದು ಕಾನ್ಸೆಪ್ಟ್, ಆಗ ಗುಡಿಸಲು ಅದು. ಅದು ಇಲ್ಲಿಗೆ ರಿಲೆವೆಂಟ್. ಈ ನಮ್ಮ ಒಟ್ಟಾರೆ ಹಿಂದೂಗಳ ರುದ್ರಭೂಮಿಗೆಗೂ ಹರಿಶ್ಚಂದ್ರನಿಗೂ ನಂಟು, ಮೊದಲಿಂದೆಲ್ಲ ಕತೆ ಗೊತ್ತಿದೆ. ಹಾಗಾಗಿ ಒಂದೊಂದು ಮೂರ್ತಿಯಲ್ಲಿ ಇಟ್ಟಿದ್ದೇವೆ. ರಾಜ ಹರಿಶ್ಚಂದ್ರನಾಗಿ ಎಷ್ಟು ಪ್ರಸಿದ್ಧನೋ ಅಲ್ಲಿ ಸ್ಮಶಾನ ಕಾಯ್ದು ಅಷ್ಟೇ ಪ್ರಸಿದ್ಧ ಆಗಿದ್ದಾನೆ. ಅದೊಂದು ಆದರ್ಶ ನಮ್ಮೆಲ್ಲರಿಗೂ ಅದೊಂದು ಸ್ವಲ್ಪ ಅಲ್ಲಿ ಬಂದಾಗ ನೆನಪಾಗಲಿ ಅನ್ನೋ ಕಾರಣಕ್ಕೆ ಅದನ್ನು ಇಟ್ಕೊಂಡಿದ್ದೇವೆ. ಹಾಗೆ ಈಗ ರಂಗಮಂದಿರದ ಬಗ್ಗೆ ಮಾತಾಡೋದಾದರೆ, ಮತ್ತೆ ಒಂದು ಸಣ್ಣಕ್ಕೆ ಮ್ಯೂಸಿಯಂ ಕೂಡ ಹೌದು ಮಾಡಿದಿರಿ. ಇವುಗಳ ಬಗ್ಗೆ ಹೇಳೋದಾದರೆ ಅಂದರೆ ಜನ ಬರಲಿ ಅನ್ನೋ ಕಾರಣಕ್ಕೆ ಇವೆಲ್ಲ ಒಂದಕ್ಕೊಂದು ಜೋಡಿಸ್ಕೊತ ಹೋಗಿದ್ದಂತೂ ಆಯಿತು. ಆಮೇಲೆ ನಮ್ಮಲ್ಲಿ ಏನಾಗಿದೆ, ಇಲ್ಲಿಯ ಸುತ್ತಮುತ್ತಲ ಹವ್ಯಕ ಮನೆಗಳಲ್ಲಿ ಅನೇಕ ವಸ್ತುಗಳು, ದಿನಬಳಕೆ ವಸ್ತುಗಳಿದ್ವಲ್ಲ, ಅವೆಲ್ಲ ಈಗ 60, 70, 80 ವರ್ಷ, 100 ವರ್ಷ ಹಿಂದಿನ ವಸ್ತುಗಳು ಕಾಣೆ ಆಗ್ತಾ ಇದ್ದಾವೆ. ಕಾಣೆ ಅನ್ನೋದಕ್ಕಿಂತ ಅದರ ಮಹತ್ವವೇ ಗೊತ್ತಿಲ್ಲದೇ ನಶಿಸ್ತಾ ಇದ್ದಾವೆ ಅವು. ಅದನ್ನು ಒಂದು ಕಡೆ ಪೇರಿಸಿಟ್ಟರೆ, ಅದೊಂದು ಮ್ಯೂಸಿಯಂ ಟೈಪ್ ಮಾಡಿದರೆ ಮುಂದಿನ ತಲೆಮಾರಿಗೆ ಅದು ಒಂದು ಮಾಹಿತಿ ಕೊಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಒಂದು 2,000 ವಸ್ತುಗಳನ್ನು ಒಟ್ಟು ಹಾಕಿ ಇಟ್ಟಿದ್ದೇವೆ. ಅದನ್ನು ಅದು ಇಲ್ಲಿ ಬಂದ ಒಟ್ಟಾರೆ ಜನಕ್ಕೆ ಅದೊಂದು ಪ್ರೇಕ್ಷಣೀಯ ಸ್ಥಳ ಆಗಬೇಕು. ನಮ್ಮದು ಪವಿತ್ರ ಸ್ಥಳ ಆಗಬೇಕು, ಪ್ರೇಕ್ಷಣೀಯ ಸ್ಥಳ ಆಗಬೇಕು, ಉದ್ಯಾನವನ ಆಗಬೇಕು, ವಾಕಿಂಗ್ ಪಾತ್ ಮಾಡ್ತಾ ಇದ್ದೇವೆ, ವಾಕಿಂಗ್ ಪಾತ್ ಆಗಬೇಕು. ಹೀಗೆ ಒಟ್ಟಿನಲ್ಲಿ ಜನಸ್ನೇಹಿ ಏನೇನು ಬೇಕು ಅದನ್ನೆಲ್ಲ ಜೋಡಿಸ್ಕೊಂಡ್ರೆ ಜನರು ಬರ್ತಾರೆ ಹೋಗ್ತಾರಲ್ಲ. ಇದು ಅವಾಗ ಸ್ಮಶಾನ ಅನ್ಸೋದೇ ಇಲ್ಲ, ದೇವಸ್ಥಾನಕ್ಕೆ ಬಂದಂಗೆ ಬರ್ತಾರೆ. ಆ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಇವುಗಳಲ್ಲಿ ಯಾವುದ್ರಲ್ಲಾದ್ರೂ ನೀವು ಆದಾಯದ ಮೂಲವನ್ನು ಕೂಡ ಹುಡುಕೋದಿದೆಯಾ? ಇಲ್ಲ, ನಾವು ಜನರ ದುಡ್ಡಿನಿಂದ ಮಾಡಿರೋದ್ರಿಂದ, ಜನರ ಸಾರ್ವಜನಿಕರ ದೇಣಿಗೆಯಿಂದ ಮಾಡಿರೋದ್ರಿಂದ, ಇದು ಲಾಭಕ್ಕಾಗಿ ಇರೋ ಸಂಸ್ಥೆ ಅಲ್ಲದೇ ಇರೋದ್ರಿಂದ ಅಲ್ಲಿಂದ ಅಲ್ಲಿಗೆ ನಮಗೆ ಖರ್ಚಿಗೆ ಒಂದು ವ್ಯವಸ್ಥೆ ಆದರೆ ಆಯಿತು. ಸಾಲ ಮಾಡಬಾರ್ದು ಸಂಸ್ಥೆ ಅನ್ನೋ ಮಟ್ಟದಲ್ಲಿ ಅದನ್ನು ಬೆಳೆಸ್ಕೊಂಡು ಮಾಡ್ತಾ ಇದ್ದೇವೆ. ಪ್ರೀತಿಯಿಂದ ಕೊಟ್ಟಷ್ಟು ತೊಗೊಳ್ತಾ ಇದ್ದೇವೆ. ಕೆಲವು ಸಾರಿ ಅವರಾಗಿಂದ ನಾವು ನಿರೀಕ್ಷೆ ಮಾಡೋಕ್ಕಿಂತ ಹೆಚ್ಚಿಗೆ ಕೊಟ್ಟು ಹೋಗ್ತಾ ಇದ್ದಾರೆ. ಹಾಗೆ ನಮಗೇನು ತೊಂದರೆ ಆಗ್ತಾ ಇಲ್ಲ, ಅದರಿಂದ ಏನಿಲ್ಲ. ಮತ್ತು ಹೊಸದಾಗಿ ಆದಾಯಕ್ಕಿಂತ ಏನೂ ಮಾಡೋ ಕೆಲಸ ಇಲ್ಲ. ಈಗ ನಾವು ಅಪರ ಕರ್ಮ ಮಾಡಲಿಕ್ಕೆ ಅಂದರೆ 13, 14 ವೈಕುಂಠ ಸಮಾರಾಧನೆ ಈ ಥರದನ್ನೆಲ್ಲ ಮಾಡಲಿಕ್ಕೆ ಏನು ಬಿಲ್ಡಿಂಗ್ ಮಾಡ್ತಾ ಇದ್ದೇವೆ. ಅಲ್ಲಿಯೂ ಕೂಡ ಬಡವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದೇವೆ. ಅವರಿಗೆ ನಾವೇನು ಶುಲ್ಕ ಕೊಡಬೇಕಾಗಿಲ್ಲ. ನಾವು ಜಾಗ ಕೊಡ್ತೇವೆ, ಅವರಿಗೆ ಅಡುಗೆ ಮನೆ ಕೊಡ್ತೇವೆ, ಅವ್ರ ಭಟ್ರು ಕರ್ಕೊಂಬಂದ್ಕೊಂಡು ಅವರಷ್ಟಕ್ಕೆ ಅವ್ರು ಏನು ರಿಚುವಲ್ಸ್ ಇದೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅದಕ್ಕೆ ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತೇವೆ. ಇಲ್ಲಿ ಏನಾಗಿದೆ ಅಂದರೆ, ಗೋಕರ್ಣಕ್ಕೆ ಹೋಗಬೇಕು, ಇಲ್ಲ ಬನವಾಸಿಗೆ ಹೋಗಬೇಕು, ಮಂಜುಣಿಗೆ ಹೋಗಬೇಕು, ದೂರದ ಊರುಗಳಿಗೆ ಹೋಗಬೇಕು, ಅವ್ರಿಗೂ ಹೇಳಿದಷ್ಟನ್ನು ಕೊಡಬೇಕು, ಅವ್ರಿಗೆ ಖರ್ಚಿನ ಒಂದು ಬಾವತ್ತು ಕೂಡ ಇರ್ತದೆ. ಅದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಈ ಒಂದು ಇದನ್ನು ಹಚ್ಕೊಂಡಿದ್ದೇವೆ. ಅಂದರೆ ಇಲ್ಲಿ ಯಾವುದಕ್ಕೂ ಫಿಕ್ಸ್ಡ್ ರೇಟ್ ಅಂತಿಲ್ಲ. ಇಲ್ಲ, ಫಿಕ್ಸ್ಡ್ ರೇಟ್ ಅಂತ ಅಂದರೆ ನಿಮಗೆ ಇದರಲ್ಲಿ ರುದ್ರಭೂಮಿ ಅಂದರೆ ರುದ್ರಭೂಮಿಯಲ್ಲಿ ಇದೆ. ರುದ್ರಭೂಮಿಯಲ್ಲಿ ಅಂದರೆ ನಮ್ಮದೊಂದು ಪ್ಯಾಕೇಜ್ ಅದು. ಅಂದರೆ ಅಲ್ಲಿಗೆ ಬೇಕಾಗುವ ಸಲಕರಣೆಗಳು, ಗಡಿಗೆ, ಬಟ್ಟೆ, ಚಟ್ಟದ ವಸ್ತುಗಳು, ಕಟ್ಟಿಗೆ ಎಲ್ಲವುದನ್ನು ಸೇರಿ ಒಂದು ಪ್ಯಾಕೇಜ್. ಅದಷ್ಟು ಕೊಟ್ಟರೆ ಆಯಿತು. ಅಂದರೆ ಒಂದು ಫೋನ್ ಮಾಡಿದ್ರೆ ಆಯಿತು. ನಮ್ಮದೇ ವಾಹನ ಕೂಡ ಇದೆ,
ಅವ್ರು ಎಲ್ಲಿ ಯಾರ ಕುಟುಂಬದಲ್ಲಿ ಎಲ್ಲಿ ಸತ್ತರೂ ಕೂಡ ನಮ್ಮ ವಾಹನ ನಮ್ಮ ಸಿಬ್ಬಂದಿನೇ ಹೋಗಿ ತೊಗೊಂಬರ್ತಾರೆ ಅದನ್ನು. ಒಟ್ಟಿನಲ್ಲಿ ಒಂದು ವಿಶೇಷ ಯೋಚನೆ ಇಟ್ಕೊಂಡು ವಿಭಿನ್ನ ರೂಪದಲ್ಲಿ ಒಂದು ರುದ್ರಭೂಮಿಯನ್ನು ಮಾಡಬೇಕು, ಆ ಒಂದು ಬದಲಾವಣೆಯನ್ನು ತರಬೇಕು ಅಂತ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇರೋ ಈ ಒಂದು ನಿಮ್ಮ ಸಾಹಸ ನಿರಂತರವಾಗಿ ಸಾಗಿದೆ. ಅದರ ಒಂದು ಪುಟ್ಟ ದರ್ಶನವನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಅದು ಇಲ್ಲಿ ನನ್ನೊಬ್ಬನ ಶ್ರಮ ಅಲ್ಲ, ಇದರಲ್ಲಿ ಅದೇ ನಿಮ್ಮ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ತುಂಬ ಸಹಕಾರದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಸಹಕಾರದಿಂದ ಇಷ್ಟು ಸಾಧ್ಯ ಆಗಿದೆ. ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಾವು ಧನ್ಯವಾದವನ್ನು ಹೇಳ್ತಾ, ಹಾರ್ದಿಕ್ ಹರ್ಬಲ್ಸ್ ಅವರ ವತಿಯಿಂದ ಈ ಒಂದು ಹ್ಯಾಂಪರ್, ಅವರ ಸತ್ವಂ ರೇಂಜ್ ಆಫ್ ಪ್ರಾಡಕ್ಟ್ಸನ್ನು ಧನ್ಯವಾದಗಳು ಕೊಡ್ತಾ ಇದ್ದೀವಿ. ಜೊತೆಗೆ ಗ್ರಾಮ ರಾಜ್ಯ ಅವರ ವತಿಯಿಂದ ಅವರು ಕೂಡ ಸಾವಯವ ವಸ್ತುಗಳನ್ನು ಹಾಗೆ ಗೋಜನ್ಯ ವಸ್ತುಗಳನ್ನು ಮಾರ್ಕೆಟ್ ಮಾಡ್ತಾರೆ. ನಮ್ಮ ಹಳ್ಳಿಯಲ್ಲಿ ಬೆಳೆಯುವ ಹಲವಾರು ಉತ್ಪನ್ನಗಳನ್ನು ಅವರು ಮಾರ್ಕೆಟ್ ಮಾಡ್ತಾರೆ, ಅದನ್ನು ಕೂಡ ಕೊಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ವತಿಯಿಂದಲೂ ನಿಮಗೆ ಧನ್ಯವಾದ. ಯಾಕೆಂದರೆ ಅಷ್ಟು ದೂರದಿಂದ ಬಂದು ನಮ್ಮ ಇದನ್ನು ಗುರುತಿಸಿದ್ದೀರಿ. ನಿಮಗೆ ಆದಷ್ಟು ನಿಮ್ಮ ಆ ಬಿಡುವಿಲ್ಲದ ವೇಳೆಯಲ್ಲೂ ನಿಮಗೆ ಆವಾಗ ಕಾಟ ಕೊಟ್ಟು ನಿಮ್ಮನ್ನು ಇಷ್ಟೊತ್ತು ಕೂಡಿಸಿಟ್ಟಿದ್ದೀವಿ. ನಿಮಗೆ ಇನ್ನಷ್ಟು ಕೆಲಸಗಳು ಇರ್ತವೆ. ಧನ್ಯವಾದಗಳು, ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳ್ತಾ, ಈ ಒಂದು ವಿಚಾರ ನಮ್ಮ ಊರಿನಲ್ಲೂ ಕೂಡ ನಮಗೂ ಕೂಡ ಒಂದು ರೀತಿಯ ಸ್ಫೂರ್ತಿಯನ್ನು ಕೊಡಲಿ. ಯಾವುದೇ ಹಾದಿಯಾದರೂ ಕೂಡ ಸುಲಭದ್ದಲ್ಲ, ಆದರೆ ಮನಸ್ಸು ಮಾಡಿದ್ರೆ ಒಂದು ಹೆಜ್ಜೆ ಇಟ್ಟರೆ ಅಲ್ಲಿಗೆ ಅರ್ಧ ಹಾದಿ ಸಾಗದ ಹಾಗೆ ಅಂತ ನಾವೆಲ್ಲರೂ ಕೂಡ ಕೇಳ್ಕೊಂಡು ಬಂದಿದ್ದೀವಿ, ಹೇಳ್ಕೊಂಡು ಬಂದಿದ್ದೀವಿ. ಆದರೆ ಅದನ್ನು ಮಾಡೋದಕ್ಕೆ ತೊಡಗೋದಕ್ಕೆ ಇವರು ಖಂಡಿತ ಪ್ರೇರಣೆ ಆಗ್ತಾರೆ, ಸ್ಫೂರ್ತಿ ಆಗ್ತಾರೆ ಅಂತ ನಂಬ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುವಂತಹ ಸಮಯ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ನಮಸ್ಕಾರ.